ಆರಾಧ್ಯರಾಗಿರುವ ಅಡವಿಸಿದ್ದೇಶ್ವರ ಶಿವಯೋಗಿಗಳವರನ್ನ ಭಕ್ತಿಯಿಂದ ಸ್ಮರಿಸಿ ಗುರುದ್ವಯರನ್ನ ಆರಾಧಿಸ್ತಾ ನಮ್ಮ ಅಂಕಲಗಿಯ ಭವ್ಯ ಪರಂಪರೆಯ ದಿವ್ಯತೆಯಲ್ಲಿ ಬರ್ತಿರ್ತಕ್ಕಂಥದ್ದು ಕೂಡಲೂರಿನ ಅಡವಿಸಿದ್ದೇಶ್ವರ ಮಠ. ಈ ಮಠಕ್ಕೆ ತನ್ನದೇ ಆಗಿರತಕ್ಕಂಥ ಭವ್ಯ ಇತಿಹಾಸವಿದೆ. ಈ ಮಠದ ಕಾರ್ತಿಕೋತ್ಸವದ ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಅಡವಿಸಿದ್ದೇಶ್ವರ ಲೀಲಾಮೃತ ಸಪ್ತಾಹ ಕಾರ್ಯಕ್ರಮದ ಈ ಭವ್ಯ ವೇದಿಕೆ ಮೇಲೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಸಂಘಟಿಸಿ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮವನ್ನ ನೀಡಿರ್ತಕ್ಕಂಥವ್ರು. ಬರೇ ದೀಪೋತ್ಸವ, ಪಣತಿ ಒಳಗಡೆ ಎಣ್ಣೆ ಹಾಕಿ ಬತ್ತಿ ಇಟ್ಟು ದೀಪ ಬೆಳಗಿಸೋದಾಗಬಾರದು. ಪ್ರತಿಯೊಬ್ಬರ ದೇಹದೊಳಗಿನ ಆ ದೇಹದ ಪಣತಿ ಮಾಡಿ, ಆತ್ಮದ ಎಣ್ಣೆ ಮಾಡಿ, ಭಗವಂತನ ನಾಮಸ್ಮರಣೆಯ ಬತ್ತಿ ಮಾಡಿ, ಮುಕ್ತಿಯ ದೀಪ ಬೆಳಗಲಿ ಅಂತಕ್ಕಂಥ ಭಾವನೆಯೊಂದಿಗೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಆತ್ಮೀಯರು, ಅನುಭಾವಿಗಳು ಆಗಿರುವ ಪೂಜ್ಯ ಗೋಪಾಲ ಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಯಾವತ್ತೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಲ್ಲಿ ಶರಣೋ ಶಿವ ಶರಣಾರ್ಥಿಗಳು. ಲಿಂಗಸೂರು ದಾಟೋ ಮಠನೂ ಕೂಡ ಮೆರವಣಿಗೆ ಐತಂತ ಗೊತ್ತೇ ಇಲ್ಲ ನನಗೆ. ಲಿಂಗಸೂರು ದಾಟಿದ ಬಳಿಕ ಅಜ್ಜಾರ ಅಂದ್ರು ಫೋನ್ ಮಾಡಿ, ಗೋಪಾಲ ಸ್ವಾಮಿಗಳು ಅಂದ್ರ ಅಜ್ಜಾರ ಒಂದಿಟ್ಟು ಲಗುಟ್ಟು ಬರಿಲ್ಲ, ಸ್ವಲ್ಪ ಮೆರವಣಿಗೆಗೆ ಮಂದಿಗೆ ಲೇಟ್ ಆಕತೈತಿ ಅಂತಂದ್ರೆ. ಏನ್ ಮೆರವಣಿಗೆ ಅಂತಂದಾಗ ಹಿಂಗಂದ್ರು. ನಿಮ್ಮ ಪ್ರೀತಿಗೆ, ನಿಮ್ಮ ಭಕ್ತಿಗೆ ಅಂಕಲಿಗೆ ಸ್ವಾಮಿ ಸದಾವಕಾಲ ಚಿರುಋಣಿಯಾಗಿರ್ತಾನೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ, ಈ ಸಮಯ ಎಷ್ಟಾಗೈತೆ ಗೊತ್ತೈತೆ? 9:51 ಆಗೈತಿ. ನನಗೆ ಆಶ್ಚರ್ಯ ಆಗಿದ್ದೇನು ಗೊತ್ತೇನು, ಕೂಡ್ಲೂರು ಜನರನ್ನು ನೋಡಿದಾಗ ಅದ್ರಾಗ ನಿಮ್ಮ ತಾಯಿಯಂದ್ರೆ ಇಷ್ಟು ಮಂದಿ ಅವುಗಳನ್ನ ಇಷ್ಟು ಹೊತ್ತಿನ್ಯಾಗ ನೋಡಿದ್ದು ನನಗೆ ಬಹಳ ದೊಡ್ಡ ಆಶ್ಚರ್ಯ ಆಗೈತಿ. ಯಾಕಂತಂದ್ರೆ ಸಂಜೆ 7 ಆಯ್ತು ಅಂದ್ರೆ ಮಹಾಂತ ದೇವರು ಹೇಳ್ದಂಗ ನಿಮ್ದು ಎಲ್ಲರದ ಮುಖ ದೂರದರ್ಶನದ ಕಡೆ ಇರ್ತಿತ್ತು. ದೂರದರ್ಶನದ ಕಡೆ ಇರ್ತಕ್ಕಂಥ ಮುಖವನ್ನ ಧರ್ಮ ದರ್ಶನದ ಕಡೆ ಮಾಡಿರ್ತಕ್ಕಂಥ ಅಪರೂಪದವರು ಅಂದ್ರೆ ನಮ್ಮ ಗೋಪಾಲ ಸ್ವಾಮಿಗಳವರು ಅಂತ ಹೇಳಕ್ ನಾವು ಹೆಮ್ಮೆ ಪಡ್ತೇವೆ. ನಮ್ಮ ಕೂಡ್ಲೂರ್ ಒಳಗಡೆ ಇಟ್ಟೊತ್ತಾದ್ರೂ ಮಂದಿ ಕೂತೀರಿ, ಅಲ್ಲೆಲ್ಲ ಹಿರಿಯರು ಕೂತಾರ, ಈ ಕಡೆ ಎಲ್ಲ ಹಿರಿಯರು ಕೂತಾರ, ಹುಡುಗರು ಅದಾರ, ಯುವಕರು ಅದಾರ, ಸಣ್ಣ ಮಕ್ಕಳು ಅದಾರ, ಎಲ್ಲ ಅದಾರ. ಹತ್ತಾದ್ರೂ ಗಪ್ಪ ಕೂತೀರಿ. ನಿಮ್ಗೆ ಹತ್ತಾಗಿದ್ದು ಹೊತ್ತಾಗೈತೆ ಅಂತ ಗೊತ್ತಿಲ್ಲಾರ್ದಂಗ್ ಕೂತೀರಿ ನೀವು, ಹೋಗಲ್ಲ. ಇದ ಏನಾದ್ರು ನಮ್ಮ ಕಡೆ ಆಗಿತ್ತಂದ್ರ ಹೇಳವ ಇರ್ತಿದ್ದ, ಮೈಕ್ ಆಪರೇಟ್ ಮಾಡವ ಇರ್ತಿದ್ದ, ಅಟತ್ನೇ ಪ್ರವಚನ ಮಾಡಕ್ ಆಗ್ತತಿ. ನಿಮ್ಮನ್ನ ಕಂಡು ನನಗೆ ಹಿಂಗ ಖುಷಿ ಆಗ್ಲಿಕ್ಕತ್ತದಲ್ಲ. ನಾನ್ ಬಹಳ ಸರ ಹೆಮ್ಮೆ ಪಡ್ತೇನೆ ಅಡವಿಸಿದ್ದೇಶ್ವರ ಮಠದ ಸ್ವಾಮಿಯಾಗಿದ್ದಕ್ಕೆ. ಕಾರಣ ಏನು ಅಂದ್ರೆ, ಈ ಜಗತ್ತಿನೊಳಗಡೆ, ಈ ನಾಡಿನೊಳಗಡೆ ಮಳಿಗೆ ಬರ ಬರ್ಬೋದು, ಬೆಳೆಗೆ ಬರ ಬರ್ಬೋದು, ನೀರಿಗೆ ಬರ ಬರ್ಬೋದು, ಆದ್ರೆ ಅಡವಿಸಿದ್ದೇಶನ ಭಕ್ತರ ಭಕ್ತಿಗೆ ಬರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಆಯಿತು ಅಂತ ಭಾವಿಸ್ಕೊಳ್ತೇನೆ. ಕಾರಣ ಏನು ಅಂತಂದ್ರೆ, ಒಂದೂರು ಕೂಡಲೂರು ನೋಡಿ. ಈ ಊರೊಳಗಡೆ ಒಂದು ಮಜಾ ಅದ, ಈ ಹೆಸರಿನೊಳಗಡೆ ಒಂದು ಮಜಾ ಇದೆ. ಎಲ್ಲ ಕಳೆಯ ಊರು ಆಯ್ತು ಅಂದ್ರೆ ಕೂಡ್ಸೋ ಊರು ಮತ್ತೆ ಕೂಡೋ ಊರು ಅಂದ್ರೆ ಅದು ನಿಮ್ಮೂರು ಮಾತ್ರ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಭವಿಷ್ಯ ಈ ಭವ್ಯತೆ ದಿವ್ಯತೆ ಅವಾಗಿನ ಕಾಲದೊಳಗಡೆ ಪೂಜ್ಯ ಶ್ರೀಗಳವರನ್ನ ಸೆಳೀತು ಅಂತ ಕಾಣ್ತದೆ. ಗುರುಗಳು ಬಂದು ಇಲ್ಲಿ ತಪಸ್ ಮಾಡಿ ಹೊರಟಿರ್ತಕ್ಕಂಥದ್ದು. ಮತ್ತೆ ಕ್ಷೇತ್ರನ ನೋಡಿದ್ರೆ ಗೊತ್ತಾಗ್ತದ, ಜಾಗ ಬಹಳ ಜಾಗೃತ ಅದ. ಕಾರಣ ಅರಳಿ ಗಿಡ ಅದ, ಬನ್ನಿ ಗಿಡ ಅದ, ಹುಣಸಿ ಗಿಡ ಅದ, ಬೇವಿನ ಗಿಡ ಅದ, ಎಲ್ಲಾ ತರದ ಗಿಡಗಳು, ಪತ್ರಿ ಗಿಡ ಅದಾವ, ಬನ್ನಿ ಪತ್ರಿ ಗಿಡ ಐತಿ, ಬಿಲ್ಪತ್ರಿ ಗಿಡ ಐತಿ. ಇದೆಲ್ಲರದ ಉದ್ದೇಶ ಏನು ಅಂತಂದ್ರೆ, ಎಲ್ಲಿ ಹಚ್ಚ ಹಸಿರಿನ ಗಿಡ ತರುಮರಾದಿಗಳು ಇರ್ತಾವೋ ಅಲ್ಲೆಲ್ಲ ನಾನು ಸದಾವಕಾಲ ಇರ್ತೀನಿ ಅಂತಕ್ಕಂಥದ್ದು ಅಡಿಗೆ ಪಂಚನ ಅಭಯ ಆಗಿರ್ತಿರೋದ್ರಿಂದ ಬಾಂಧವರೇ, ಅಂತಹ ಅಪರೂಪದ ಜಾಗದೊಳಗಡೆ ತಾವೆಲ್ಲರೂ ಕೂಡ ಸಮ್ಮಿಲನಗೊಂಡಿದ್ದೀರಾ. 6ನೇ ವರ್ಷದ ಕಾರ್ತಿಕೋತ್ಸವ. ಪೂಜ್ಯ ಗೋಪಾಲ ಸ್ವಾಮಿಗಳವರು ಹೇಳಿದ್ರಲ್ಲ, ಮೊದಲು ಹಿಂಗೆಲ್ಲ ಇರ್ಲಿಲ್ಲ, ಬರೇ ದೀಪ ಹಚ್ತಿದ್ವಿ, ಕಾರ್ಯಕ್ರಮ ಮಾಡ್ತಿದ್ವಿ ಅಷ್ಟೇ. ಆದ್ರೆ ಬರೇ ದೀಪ ಹಚ್ಚಿ ಹೋಗೋದು ಬೇಡ, ಒಂದಿಷ್ಟು ಜ್ಞಾನದ ಬೆಳಕನ್ನ ತೆಗೆದುಕೊಂಡು ಹೋಗ್ಲಿ ಅಂತ ಕಳೆದ 6 ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬಂದಿದ್ದೇವೆ ಅಂತಂತ ಹೇಳಿ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ ಇದು. ಕಾರಣ ಏನು ಅಂತಂದ್ರೆ, ನಾವು